ಗುಜರಾತಿನ ಭುಜ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಬರಮಾಡಿಕೊಂಡಿದ್ದಾರೆ ಸೇನಾಧಿಕಾರಿಗಳು. ಸೈನಿಕರ ಸಾಧನೆಯನ್ನ ಶ್ಲಾಘಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಗುಜರಾತಿನ ಭುಜ್ ಏರ್ ಬೇಸ್ನಲ್ಲಿ ಇವತ್ತು ಭೇಟಿ ಕೊಟ್ಟು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸೈನಿಕರ ಸಾಧನೆಯನ್ನ ಕೊಂಡಾಡಿದ್ದಾರೆ ರಕ್ಷಣಾ ಸಚಿವ. ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸುವ ಸಾಧ್ಯತೆ ಇದೆ. ರಕ್ಷಣಾ ಸಚಿವರನ್ನ ಅಲ್ಲಿನ ಮುಖ್ಯಸ್ಥರು ಸ್ವಾಗತ ಮಾಡಿಕೊಂಡಿದ್ದಾರೆ. ನಿನ್ನೆ ಪಾಕಿಸ್ತಾನ ಇದೇ ಏರ್ ಬೇಸನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸುವಂಥ ಪ್ರಯತ್ನವನ್ನು ಮಾಡಿತ್ತು. ಆದರೆ ಈ ದಾಳಿಗೆ ಪ್ರತಿದಾಳಿಯನ್ನು ಮಾಡಿ ಪಾಕಿಸ್ತಾನದ ದಾಳಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ. ಪಾಕಿಸ್ತಾನ ಕದನ ವಿರಾಮ ಇದ್ದರೂ ಕೂಡ ಪದೇ ಪದೇ ಉಲ್ಲಂಘಿಸಿ ಈ ರೀತಿಯ ದಾಳಿ ಮಾಡಿ ಭಾರತದ ಮೇಲೆ ನಾನು ವಿಜಯ ಸಾಧಿಸಿದೆ ಅಂತ ಹೇಳಿಕೊಳ್ಳಬೇಕಾದಂಥ ಅನಿವಾರ್ಯತೆಗೆ ಬಂದು ನಿಂತ್ಕೊಂಡಿದೆ. ಅನೇಕ ವಿಫಲ ಯತ್ನಗಳ ಜೊತೆಗೆ ಅನೇಕ ರೀತಿಯ ಸುಳ್ಳುಗಳನ್ನು ಹರಡಿಸಲಾಗ್ತಾ ಇದೆ. ಆದಂಪುರ ಏರ್ ಬೇಸನ್ನು ಉಡಾಯಿಸಿದ್ದೇವೆ, ಧ್ವಂಸ ಮಾಡಿದ್ದೇವೆ ಅಂತ ಹೇಳಿದಾಗ ಆ ಸ್ಥಳಕ್ಕೆ ತೆರಳಿದವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಆ ಸ್ಥಳದಲ್ಲೇ ನಿಂತು ಮಾತನಾಡಿದರು. ಯಾರಿಗೆ ಹೇಗೆ ಎಲ್ಲಿ ಸಂದೇಶವನ್ನು ಮುಟ್ಟಿಸಬೇಕು, ತಲುಪಿಸಬೇಕು ಅದನ್ನು ತಲುಪಿಸಿ ಹಾಕಿದೆ. ಇದೀಗ ರಕ್ಷಣಾ ಸಚಿವರು ಈ ಭುಜ್ ಏರ್ ಬೇಸ್ಗೆ ಬಂದಿದ್ದಾರೆ. ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಹೇಗೆ ದಾಳಿ ನಡೀತು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ಪಡೀತಾರೆ. ಜೊತೆಗೆ ಪ್ರತಿದಾಳಿ ವಿಫಲ ಯತ್ನ ಹೇಗೆ ನಡೀತು ಎನ್ನುವ ಸಂಪೂರ್ಣ ವಿವರವನ್ನು ಪಡೆದುಕೊಳ್ಳೋರಿದ್ದಾರೆ. ನಿನ್ನೆ ಅಷ್ಟೇ ಮತ್ತೊಂದು ಏರ್ ಬೇಸ್ಗೆ ಭೇಟಿ ಕೊಟ್ಟಿದ್ದರು. ಅಲ್ಲಿಯೂ ಕೂಡ ವಿವರವನ್ನು ಪಡೆದುಕೊಂಡಿದ್ದಾರೆ. ಭಾರತ ಆಪರೇಷನ್ ಸಿಂಧೂರದಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಸೇನಾಧಿಕಾರಿಗಳು, ನಮ್ಮ ಸೈನ್ಯ, ಇಡೀ ಸೈನ್ಯವನ್ನು ಇವತ್ತು ಅಭಿನಂದಿಸ್ತಾ ಇದ್ದಾರೆ ರಾಜನಾಥ್ ಸಿಂಗ್.